ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಳೆರಾಯನ ಮುನಿಸಿಗೆ ಜನ ಹೈರಾಣಾಗಿದ್ದಾರೆ. ಬಿತ್ತಿದ ಬೆಳೆ ಕೈಗೆ ಸಿಗುತ್ತೋ ಇಲ್ಲವೋ ಅನ್ನೋ ಆತಂಕದಲ್ಲಿ ಅನ್ನದಾತರಿದ್ದಾರೆ. ಇದೇ ಕಾರಣಕ್ಕೆ ಈಗ ವರುಣದೇವನ ಕೃಪೆಗಾಗಿ ಜನ ವಿಭಿನ್ನವಾಗಿ ದೇವರ ಮೊರೆ ಹೋಗುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಮಳೆಗಾಗಿ ಸಾರ್ವಜನಿಕರು ವಿಭಿನ್ನ ರೀತಿಯ ಪೂಜೆ ಪುನಸ್ಕಾರ ಹಾಗೂ ಹರಕೆಗಳನ್ನು ಹೊರುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಬಳಿಯ ಅಯ್ಯಹಳ್ಳಿ ಗ್ರಾಮದಲ್ಲಿ ಜನರು ಮಳೆಗಾಗಿ ವಿಶಿಷ್ಟ ಹರಕೆಯೊಂದನ್ನು ಸಲ್ಲಿಸಿದ್ದಾರೆ. ಹೌದು, ಗ್ರಾಮಸ್ಥರೆಲ್ಲರೂ ಸೇರಿ ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಕೊಂಡು ಬಂದು ಅಲ್ಲಿನ ಪ್ರಸಿದ್ಧ ಬುಡ್ಡೆಕಲ್ಲಿಗೆ ನೀರು ಸುರಿಯುವ ಮೂಲಕ ಮಳೆರಾಯ ಶೀಘ್ರವೇ ಧರೆಗಿಳಿಯಲಿ ಎಂದು ಪ್ರಾರ್ಥಿಸಿದ್ದಾರೆ. ಈ ವಿಭಿನ್ನ ಆಚರಣೆಯಲ್ಲಿ ಊರಿನ ನೂರಾರು ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಇತ್ತ ಜಿಲ್ಲೆಯ ಗೊಲ್ಲರಹಳ್ಳಿ ಗ್ರಾಮದಲ್ಲೂ ಮಳೆಗಾಗಿ ಭಕ್ತಿಪೂರ್ವಕ ಪ್ರಾರ್ಥನೆ ಸಾಗಿದೆ. ಗ್ರಾಮದ ಆರಾಧ್ಯ ದೇವತೆಯಾದ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೇವಲ ಹಗಲಷ್ಟೇ ಅಲ್ಲ, ಗ್ರಾಮದ ಮಹಿಳೆಯರು ಪ್ರತಿದಿನ ರಾತ್ರಿಯೂ ದೇವಸ್ಥಾನಕ್ಕೆ ಬಂದು ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದೇವರ ಮೊರೆ ಹೋಗುತ್ತಿದ್ದಾರೆ. ಒಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮಳೆಯ ಅನಿವಾರ್ಯತೆ ಇರುವುದರಿಂದ ಮುನಿಸಿಕೊಂಡಿರುವ ಮಳೆರಾಯನ ಮುನಿಸು ಕಡಿಮೆ ಮಾಡಲು ವಿಜಯನಗರ ಜಿಲ್ಲೆಯ ವಿವಿಧೆಡೆ ಭಕ್ತಿ ಭಾವದಲ್ಲಿ ವಿಭಿನ್ನ ಆಚರಣೆಗಳ ಮೂಲಕ ಪ್ರಯತ್ನ ನಡೆಯುತ್ತಿದೆ. ವರುಣದೇವ ಕೃಪೆ ತೋರಲಿ ಎಂದು ಜನರು ಆಕಾಶದೆಡೆ ಮುಖ ಮಾಡಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.